ಮಾರ್ನಿಂಗ್ ಎಲ್ಲರಿಗೂ ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಐತಿ ಮಂಡೇ, ಸೊ ಮಂಡೇದ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೇನು ಬರ್ರಿ. ಪೂಜೆ ಎಲ್ಲ ಮಾಡೇನು. ಇವಾಗ ಟೈಮ್ ಆಗೈತಿ 8:26. ಸೊ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡತ್ತಿದ್ದು ನಾನು. ಸೊ ಲಾಗದ ನೆನಪೇ ಇರಲಿಲ್ಲ, ಈಗ ಲಾಗ್ ಮಾಡತ್ತೇನು. ಆಮೇಲೆ ಇಲ್ಲೇ ಸಾಂಬಾರ ಮಾಡೋಕ್ಕಿಟ್ಟನು. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ವಡಾ ಸಾಂಬಾರು ಮಾಡತ್ತೇನು, ಮಹಾರಾಷ್ಟ್ರ ಸ್ಪೆಷಲ್ ವಡಾ ಸಾಂಬಾರು. ಸೊ ಅದಕ್ಕಾಗಿ ಇಲ್ಲಿ ಪೊಟಾಟೊನು ಬಾಯ್ಲ್ ಮಾಡ್ಕೊಂಡೇನು. ಸೊ ಇವಾಗ ಪೊಟಾಟೊ ಬಿಡಿಸ್ಕೊತೇನೆ ಫಸ್ಟ್. ಇವಾಗ ಇಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಂಡೀನು. ಪೊಟಾಟೊ ಎಲ್ಲ ಇದನ್ನು ಮಾಡಿ ಒಗ್ಗರಣೆ ಹಾಕಿ ಇವಾಗ ವಡಾ ಬಿಡ್ತಾನೆ. ಬ್ಯಾಟರ್ ರೆಡಿ ಮಾಡ್ಕೊಂಡು ಇಲ್ಲೇ ಪೊಟಾಟೊದ ಒಗ್ಗರಣೆ ಕೊಟ್ಟದ ಬಾಲ್ಸ್ ಮಾಡನಿಲ್ಲೇ. ಆಮೇಲೆ ಇಲ್ಲೇ ಕಡಲೆ ಹಿಟ್ಟು, ಉಪ್ಪು, ಆಮೇಲೆ ಅರಿಶಿನ ಸ್ವಲ್ಪ ಹಾಕಿ ಇದು ಏನದ ಬಜ್ಜಿದ ರೆಡಿ ಮಾಡ್ತಾರಲ್ಲ ಅದ ರೀತಿ ಇದನ್ನು ರೆಡಿ ಮಾಡೇನು ಬ್ಯಾಟ್ರ. ಆಮೇಲೆ ಇಲ್ಲೇ ಎಣ್ಣೆ ಕಾಯಿ ಹಾಕಿಟ್ಟೇನೀಗ. ಇದ್ರೊಳಗೆ ಒಂದೊಂದು ಈ ರೀತಿ ಡಿಪ್ ಮಾಡಿ ಎಣ್ಣೆಯಾಗ ಕರಿಬೇಕು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ 2 ವಡೆ ಉಳಿದಿತ್ತು. 6 ವಡೆ ಮಾಡಿನೂ. ನಾ 2 ಚಿನ್ನ 2 ತಿಂದು ಈಗ 2 ಉಳ್ದಾವು. ಅದು ಚಿಕ್ಕದದ ಚರಿದು ಅಂತ ಉಳ್ದೈತಿ. ಈಗ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಯ್ನು. ಇವಷ್ಟು ಬಾಂಡೆ ಅದಾವು, ಬಾಂಡೆ ತೊಳ್ಕೊತೀನೋ. ಆಮೇಲೆ ಇಲ್ಲಿ ಖಾರ ತೆಗೆದಿಡಾಕ ನಿನ್ನೆ ಬರ್ನಿ ತೊಳೆದಿಟ್ಟೇನೆ. ಇದನ್ನು
ಕಾಚಿನ ಬನ್ನಿ ಇದು 5 kg ಹಿಡಿತೈತಿ ಇದ್ರಾಗ. ಈಗ ವೇಟ್ ಮಾಡಿ ನೋಡಿ ನಿನ್ನೆ ಖಾರ ಕುಟ್ಕೊಂಡು ಬಂದದ ಅದು ಆಲ್ಮೋಸ್ಟ್ 5.5 kg ಆಗೈತಿ. ಮಸಾಲೆ ಆಮೇಲೆ ಉಪ್ಪು ಎಲ್ಲ ಹಿಡ್ಕೊಂಡ ಇಲ್ಲೇ ಡಬ್ಬ್ಯಾಗ ಐತಿ ಖಾರ ನೋಡ್ರಿ. ಇದು ಇಟ್ಟು ಖಾರ ಆಗೈತಿ. ಮಧ್ಯಾಹ್ನ ತುಂಬಿಡ್ತೇನೆ ಅದನ್ನ. ಈಗ ಇವಾಗ ಬಾಂಡೆ ಬೆಳ್ಕೋತೇನೆ. ಇವಾಗ ಎಲ್ಲ ಬಾಂಡೆ ತೊಳೆದ್ನು. ಈಗ ಕುಕ್ಕರ್ಗೆ ಬ್ಯಾಳಿ ಕುದಿಯಕ್ಕೆ ಹಾಕ್ತೇನೆ. ಇವಾಗ ಕುಕ್ಕರ್ ತೊಳೆದ ಇದ್ರೊಳಗೆ ಬ್ಯಾಳಿ ಕುದಿಯಕ್ಕೆ ಹಾಕತ್ತೇನು. ಇಲ್ಲಿ ಹೆಸರು ಬೇಳೆ ಆಮೇಲೆ ತೊಗರಿ ಬೇಳೆ ಟೊಮೆಟೊ ಕಟ್ ಮಾಡಿ ಹಾಕೇನು. ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ತೇನು. ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕ್ತೇನೆ. ಇದ್ರೊಳಗೆ ಅರಿಶಿನ ಐತಿ, ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 3 ರಿಂದ 4 ಸೀಟಿ ಬಿಸಿಲು ತಗೋತಾನೆ. ಟೈಮ್ 10:13 ಆಯಿತು. ಸೊ ಇವಾಗ ಸ್ವಲ್ಪ ಅಬ್ಯಾಕಸದ ಕೆಲಸ ಐತಿ. ಇವತ್ತು ಮಂಡೇಲ. ಸೊ ಅಬ್ಯಾಕಸ್ದ ಕೆಲಸ ಮುಗಿಸ್ಕೋತೇನು. ಅರಿಗಳು ಒಣಕತಕ್ಕ ರೆಡಿ ಆಗ್ತಾವೆ ವಾಷಿಂಗ್ ಮಿಷಿನ್ದಾಗಿಂದ. ಆಮೇಲೆ ಅರಿಗಳು ಒಣಗಿ ಹಾಕ್ತೇನು. ಬುಕ್ಸ್ ಎಲ್ಲ ಇಲ್ಲೇ ಇಟ್ಟೇನು. ಸೊ ಎಲ್ಲ ಒಂದು ಸ್ವಲ್ಪ ಸ್ಟಡಿ ಮಾಡಿ ರೆಡಿ ಮಾಡಿಟ್ಟ ನೋಡ್ರಿ. ಸೋಫಾ ಕವರೆಲ್ಲ ನೀಟ್ ಮಾಡೇನು. ಇವಾಗ ಸ್ವಲ್ಪ ಇದು ಕೆಲಸ ಮುಗಿಸ್ಕೋತೇನು. ಇವಾಗ ಬೇಕಷ್ಟೆಲ್ಲ ಕೆಲಸ ಮುಗಿಸ್ಕೊಂಡ ರೈಸ್ ಮಾಡೋಕ್ಕಿಟ್ನು. ಆಮೇಲೆ ಇಲ್ಲೇ ಸಾಂಬಾರ್ಗೆ ಒಗ್ಗರಣೆ ಹಚ್ಚನು. ಇಲ್ಲೇ ಸಾಂಬಾರನ್ನು ಕುದಿಯೋಕ್ಕಿಟ್ಟೇನು. ಇವಾಗ ಇದನ್ನು ಖಾರನ ಇದ್ರಾಗ ತಗೋ. ಎಣ್ಣೆ ಆಮೇಲೆ ಎಣ್ಣೆ ಕಾದೈತಿ. ಎಣ್ಣೆ ಕಾದ್ಮ್ಯಾಗ ಇದ್ರೊಳಗೆ ಹಿಂಗ ಹಾಕೇನು. ಒಂದು ಸ್ವಲ್ಪ ಇದನ್ನು ಇನ್ನಟ್ಟು ಕಾಯಿಲಿದ ಈ ಥರ ಕಾಯಬೇಕು. ಚೆಂದಂಗೆ ಕುದಿಬೇಕು. ಹಿಂಗೆ ಸುಡು ಸುಡು ಬಿಸಿ ಬಿಸಿ ಎಣ್ಣೆ ಈ ಕಡೆ ಎಲ್ಲ ಸುಡ್ಬೇಕು ನೋಡ್ರಿ ಎಲ್ಲ ಕಡೆ. ಇವಾಗ ಆಫ್ ಮಾಡಿ ಈ ಎಣ್ಣೆನ ಈ ಖಾರದೊಳಗೆ ಈ ಥರ ಹಾಕ್ಬೇಕು. ಹಿಂಗೆ ಹಾಕಿ ಇವಾಗ ಚೆಂದಂಗೆಲ್ಲ ಮಿಕ್ಸ್ ಮಾಡ್ಕೊತೇನೆ 2 ಕೈಲಿ. ಇಲ್ಲಿ ಇವಾಗ ರೈಸು ಆಯಿತು. ಆಮೇಲೆ ಖಾರನೂ ಎಲ್ಲ ತೆಗೆದಿಟ್ಟಿನು. ಇದ್ರೊಳಗೆ ಸ್ವಲ್ಪ ಇತ್ಲ ಇದನ್ನು ತೆಗೆದ ಇದನ್ನು ಮತ್ತೊಮ್ಮೆ ತಿಕ್ಕಿ ಇದನ್ನು ಫಿಲ್ ಮಾಡಿ ಇಟ್ಟೇನೀಗ. ಇನ್ನು 1 ವರ್ಷ ತನಕ ಖಾರದ್ದೇನೂ ಚಿಂತಿಲ್ಲ. ಆಮೇಲೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇವನ್ನೆಲ್ಲ ಹೊರಗೆ ಹೋಗಿ ಕ್ಲೀನ್ ಮಾಡ್ಕೊಂಬಂದಿನು. ಸೊ
ಬಾಂಡೆ ಎಲ್ಲ ಅದನ್ನು ಬಾಗ್ಲ ಹಂಗೆ ಬಿಟ್ಟು ಬಂದೇನು. ಬರ್ರಿ ಇವಾಗ ಟೈಮ್ ನೋಡ್ರಲ್ಲಿ ಆಲ್ಮೋಸ್ಟ್ 12:35 ಆಯಿತು. 1 ಅವರ್ ತೊಗೋಯ್ತು ಅದನ್ನೆಲ್ಲ ತಿಕ್ಕಿ ಚೆಂದಂಗೆ ತುಂಬ ಇಡುತ್ತಾನ. ಅಂದ್ರೆ ಇಲ್ಲಿವಾಗ ಉಳ್ಳಿ ಬೋಲ್ದಾಗ ಡೆಕೋರೇಷನ್ ಮಾಡಿಟ್ನು. ಯಾಕಂದ್ರೆ ಅವೆಲ್ಲ ಇದನ್ನ ಹೂವೆಲ್ಲ ಕೆಟ್ಟಿದ್ದು, ಹಾಗಾಗಿ ನೀರು ಚೇಂಜ್ ಮಾಡಿ ಇಟ್ಟಿದ್ನು. ಈ ಥರ ಕಾಣತೈತಿ ಈಗ ಇಲ್ಲಿ. ಇವ ಹೂವು ಹೋದ ವಾರ ತಂದದ್ದು, ದೇವ್ರಿಗೂ ಹಾಕಿದ್ನು, ಆಮೇಲೆ ಇಲ್ಲಿನೂ ಇಟ್ಟಿದ್ನು. ಸೊ ಅದಕ್ಕಾಗಿ ಚೇಂಜ್ ಮಾಡೀನೀಗ. ಇವಾಗ ಸ್ವಲ್ಪ ಸಲಾಡ್ ಕಟ್ ಮಾಡಿ ಸ್ವಲ್ಪ ಮಜ್ಜಿಗೆ ಮಾಡಿಡ್ತೇನೆ. ಬಿಸಿಲು ಭಾಳ ಐತಿ, ಹಾಗಾಗಿ ಸ್ವಲ್ಪ ಸಲಾಡ್ ಕಟ್ ಮಾಡಿ ಮಜ್ಜಿಗೆ ಮಾಡಿಡ್ತೇನೆ. ಸೌತೆಕಾಯಿ ತಗೋತಾನೆ, 2 ಸಾಕು. ಚಿನ್ನ ಏನು ತಿನ್ನವಲ್ಲ ಸೌತೆಕಾಯಿ, 3 ತಗೋತಾನೆ. ನೋಡೋಣ, ತಿಂದಂದ್ರೆ ತಿಂತಾನೋ ಇಲ್ಲಾಂದ್ರೆ ಇಲ್ಲ. ಇವಾಗಿಲ್ಲೇ ಸೌತೆಕಾಯಿ ಕಟ್ ಮಾಡಿಟ್ಟೆನು. ಇವಾಗ ಮೊಸರು ಸ್ವಲ್ಪ ಐತಿ, ಹಾಗಾಗಿ ಮೊಸರು ಪ್ಯಾಕೆಟ್ ತೊಗೊಂಡು ಬಂದ ಮಜ್ಜಿಗೆ ಮಾಡ್ತಾನೆ. ಬಾಕೆಟ್ ಅಂದ್ರೆ ಬಾಕೆಟ್ ಬಿಸಿಲೈತಿ. ಸೊ ನಡ್ರಿ ಇವಾಗ ಓಕೆ ಮೊಸರು ಪ್ಯಾಕೆಟ್ ತೊಗೊಂಡು ಬರ್ತಾನೆ. ಒಂದು ಮೊಸರು ಕೊಡ್ರಿ, ಅರ್ಧ ಲೀಟ್ರ. ಚಿನ್ಯಾಕರದ ಅಂಗಡಿಯಾಗ ಕೂತ್ನು, ಕಸ್ಟಮರು ಯಾರು ಇಲ್ಲಾಗಿರಂಗೂ. ಅದಕ್ಕಾಗಿ ಅಲ್ಲೇ ಕುಟ್ಟೆಡೆ ಮಡೆ ಇಬ್ಬರು ಕೂತಿಂದು ನಾವು 2 ತಂದೀನಿ ನಾನು, ಅವಂಗೊಂದ ನಂಗೊಂದ ಅಂಥೇಳಿ ಅಲ್ಲೇ ಕೂತದ್ದು ನೋಡಿ ಹೋಗಿನಿ ನಾನು. ಅದಕ್ಕಾಗಿ ಅವಂಗೂ ತಂದು ಕೊಟ್ಟನು. ಈಗ ನೋಡ್ರಿ ಟ್ಯೂಷನ್ ಹುಡುಗರ ಮೊನ್ನೆ ಯಾರು ಚಪ್ಪಲ್ ಬಿಟ್ಟು ಹೋಗ್ಯಾರ. ಮೊನ್ನೆ ಅಂದ್ರೆ ಈಗ ಯಾವಾಗ ಥರ್ಸ್ಡೇ ಬಿಟ್ಟು ಹೋಗ್ಯಾರ ಅವ್ರು. ಅದನ್ನು ಬಂದು ಯಾರೂ ತೊಗೊಂಡು ಹೋಗಿಲ್ಲ, ಹಾಕ್ಕೊಂಡು ಹೋಗಿಲ್ಲ. ಯಾವಾಗಿದ್ರೊಳಗೆ ಮೊಸರು ಹಾಕ್ಯಾನು. ಮೊಸರು ಹಾಕಿ ಉಪ್ಪು ಹಾಕಬೇಕು, ಸ್ವಲ್ಪ ಉಪ್ಪು ಹಾಕಿ ಫಸ್ಟ ಬೀಟ್ ಮಾಡಬೇಕು, ಆಮೇಲೆ ನೀರು ಹಾಕ್ಬೇಕು. ಇದ್ರೊಳಗೆ ಇಲ್ಲೇ ಬೀಟ್ರ್ ತೊಗೊಂಡು ಫಸ್ಟ ಈ ರೀತಿ ಬೀಟ್ ಮಾಡಬೇಕು.